ನೋಡಿ ನೋಡಿ ಅವ್ರದೆಲ್ಲ ಅದೇ ಗ್ಯಾಂಗು. ಬೆಂಗಳೂರು ನಗರ ಪೊಲೀಸ್ ಕಾಟಲ್ಪೇಟೆ ಪೊಲೀಸ್ ಠಾಣೆ ಪೊಲೀಸ್ ಪ್ರಕಟಣೆ ಲೈಂಗಿಕ ಕಾರ್ಯಕರ್ತೆಯರು ನೋಡಿ. ಬೆಂಗಳೂರು ಎಷ್ಟು ಜನಕ್ಕೆ ಜೀವನ ಕಟ್ಕೊಟ್ಟೈತೆ ನೋಡಿ ಗುರು. ಇವತ್ ನಾನು ಇರೋದು ಎಲ್ಲಿ ಅಂದ್ರೆ ಬೆಂಗಳೂರಿನ ಸೆಂಟರ್ ಆಫ್ ಅಟ್ರಾಕ್ಷನ್. ಸೊ ಬೇಸಿಕಲಿ ಹಾರ್ಟ್ ಆಫ್ ಬೆಂಗಳೂರು ಅಂತಾನೆ ಹೇಳೋ ಮೆಜೆಸ್ಟಿಕ್ ಅಲ್ಲಿ ಇದ್ದೀನಿ. ಸೊ ಈ ಮೆಜೆಸ್ಟಿಕ್ ಅಲ್ಲಿ ರೈಲ್ವೆ ಸ್ಟೇಷನ್ ಆಗಿರ್ಬೋದು, ಬಸ್ ಸ್ಟ್ಯಾಂಡ್ ಆಗಿರ್ಬೋದು, ಫ್ಲೈಓವರ್ ಆಗಿರ್ಬೋದು, ಮತ್ತೆ ಅಂಡರ್ ಪಾಸ್ ಆಗಿರ್ಬೋದು. ನೈಟ್ ಹೊತ್ತು ಹೇಗಿರುತ್ತೆ ಅಂತ ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದಿದ್ದೀನಿ. ಸೊ ಬನ್ನಿ ಇವತ್ತು ನೈಟ್ ಟೈಮ್ ಎಕ್ಸ್ಪ್ಲೋರ್ ಮಾಡೋಣ ಬೆಂಗಳೂರು ನೈಟ್ ಲೈಫ್ ಹೆಂಗಿರುತ್ತೆ ಅಂತ. ಸೊ ಇವಾಗ ಟೈಮ್ ಬಂದು ಆಲ್ಮೋಸ್ಟ್ ನಿಮ್ಗೆ ಟೈಮ್ ತೋರಿಸ್ತೀನಿ ರೀ. ಟೈಮ್ 10:35 ಆಗಿದೆ. ಸೊ 10:35 ಆಗಿದೆ. ಸೊ ಬನ್ನಿ ಬೆಂಗಳೂರು ನೈಟ್ ಲೈಫ್ ಹೇಗಿರುತ್ತೆ ಅಂತ ನೋಡೋಣ. ಕಾಣ್ತಾ ಇದೆ ನೋಡಿ, ಅದೇ ಮೆಜೆಸ್ಟಿಕ್ ಫ್ಲೈಓವರ್. ಸೊ ನಾನು ಇವಾಗ ಅಲ್ಲಿ ಮೆಜೆಸ್ಟಿಕ್ ಫ್ಲೈಓವರ್ ಮೇಲೆ ಹೋಗ್ಬೇಕು. ಸೊ ಬನ್ನಿ ಆ ಫ್ಲೈಓವರ್ ಹತ್ರ ಹೋಗೋಣ. ಇಷ್ಟೊತ್ತಲ್ಲಿ 10 ಗಂಟೆ ಮೇಲೆ ಫ್ಲೈಓವರ್ ಹೇಗಿರುತ್ತೆ, ಜನ ಜಂಗುಳಿಯಿಂದ ತುಂಬಿರುತ್ತಾ ಅಂತ ನೋಡೋಣ. ಸೊ ಭಾನುವಾರ ಆಗಿರೋದ್ರಿಂದ ಜನ ತುಂಬಾನೇ ಇದಾರೆ ಮಾತ್ರ ಬೆಂಗಳೂರಲ್ಲಿ. ಸೊ ಬನ್ನಿ ಅಲ್ಲಿ ಹೋಗೋಣ. ನೋಡ್ಗುರು, ಫ್ಲೈಓವರ್ ಮೇಲೆ ಇದೊಂಥರ ವಾಕಿಂಗ್ ಸ್ಟ್ರೀಟ್ ಅಂತಾನೆ ಹೇಳ್ಬೋದು ನೋಡಿ. ಈ ವಾಕಿಂಗ್ ಸ್ಟ್ರೀಟ್ ಹತ್ರ ಸ್ಕೂಲ್ ಹೋಗೋ ಹುಡುಗರಿಂದ ವಯಸ್ಸಾದ ಮುದುಕರವರೆಗೂ ಓಡಾಡ್ತಾ ಇರ್ತಾರೆ. ಸೊ ಬರೀ ಓಡಾಡೋದಲ್ದೇನೆ ಇಲ್ಲೇ ನಿಂತ್ಕೊಂಡು ಸ್ವಲ್ಪ ಹೊತ್ತು ಹಂಗೆ ಒಂದು ವ್ಯೂ ಹಾಕೊಂಡು ಯೋಚನೆ ಮಾಡ್ಕೊಂಡು ನಿಂತ್ಕೊಂಡ್ರೆ ಒಬ್ಬೊಬ್ರಿಗೆ ಒಂದೊಂಥರ ಚಿಂತೆ ಆಗಿರು. ಸ್ಕೂಲ್ ಹುಡುಗರಾದ್ರೆ ಇವತ್ತು ಹೋಗಿ ಸ್ಕೂಲ್ ಮುಗಿಸ್ಕೊಂಡ್ ಬಂದ್ಮೇಲೆ ಹೋಮ್ ವರ್ಕ್ ಮಾಡ್ಬೇಕು, ಅಸೈನ್ಮೆಂಟ್ ಕಂಪ್ಲೀಟ್ ಮಾಡ್ಬೇಕು ಅನ್ನೋ ಚಿಂತೆ. ಅದೇ ಕಾಲೇಜ್ ಹುಡುಗರಾದ್ರು ಬರೀ ಅದೇ ಕ್ಲಾಸು, ಅದೇ ಅಸೈನ್ಮೆಂಟು, ಅದೇ ಬ್ಯಾಕ್ಲಾಗ್ಸು, ಬರೀ ಅದೇ ಚಿಂತೆ ಅಂತ ಅವ್ರದೇ ಚಿಂತೆಯಲ್ಲಿ ಯೋಚನೆ ಮಾಡ್ತಾ ಇರ್ತಾರೆ. ನಮ್ಮಂತ ಹುಡುಗರು ಚಿಂತೆ ಏನಪ್ಪಾ ಅಂದ್ರೆ, ಏನ್ ಗುರು ಜೀವನ ಬರೀ ಹಿಂಗೆ ಸಾಕ್ತೈತಲ್ಲ, ಲೈಫಲ್ಲಿ ಏನೂ ಮಾಡಿಲ್ವಲ್ಲ, ಏನಾದ್ರು ಜೀವನದಲ್ಲಿ ಒಂದ್ ಸಾಧಿಸ್ಬೇಕಲ್ಲ, ಏನಾದ್ರು ಒಂದ್ ಸೆಟ್ಲ್ ಆಗ್ಬೇಕಲ್ಲ ಅಂತ ನಾವು ಚಿಂತೆ ಮಾಡ್ತಾ ಇರ್ತೀವಿ. ಇನ್ನು ಮದುವೆ ಆಗಿರೋ ಅಂಕರ್ಗಳ ಚಿಂತೆ ಏನಪ್ಪಾ ಅಂದ್ರೆ, ಏನ್ ಗುರು ಅದೇ ಸಂಸಾರ, ಅದೇ ಮಕ್ಳು, ಅದೇ ಸ್ಕೂಲ್ ಫೀಸು, ಅದೇ ಎಂಟಿ ಶಾಪಿಂಗ್ ಕಾಂಪ್ಲೆಕ್ಸು, ಅದೇ ಗುರು. ಹಂಗೆ ವಾಕಿಂಗ್ ಪಾತ್ ಮೇಲೆ ನಡ್ಕೊಂಡ್ ಬರ್ತಾ ಇದೆ. ಸೊ ನಿಮ್ಗೆ ತೋರಿಸ್ತೀನಿ ನೋಡಿ. ಅಲ್ಲಿ ನಡ್ಕೊಂಡ್ ಬರ್ತಾ ಇದ್ದೆ. ಅಲ್ಲಿ ಬರ್ಬೇಕಾದ್ರೆ ಹಂಗೆ ಯಾವನವನ ವಿಡಿಯೋ ಮಾಡ್ತಿರೋನು ಅಂತ ಒಂದ್ ಆವಾಜ್ ಹಾಕಿದ್ರು. ನನ್ಗೆ ಲೈಟ್ ಆಗಿ ಮೀಟರ್ ಆಫ್ ಆಗೋಯ್ತು. ನಮ್ಗೆ ಯಾಕೆ ಬಂದಿದೀವಿ, ಮಾಡ್ಬೇಕಾಗಿರೋ ಕೆಲ್ಸ ಮಾಡ್ಕೊಂಡು ಹೋಗೋಣ, ಕಿರಿಕೆಲ್ಲ ಬೇಡ ಅನ್ಬಿಟ್ಟು ಕ್ಯಾಮ್ರಾ ಆಫ್ ಮಾಡ್ಕೊಂಡು ಬಂದೆ. ಸೊ ನೋಡಲ್ಲಿ ಅಲ್ಲಿ ನಿಂತಿದಾರಲ್ಲ, ಇಲ್ಲಿ ಓಡಾಡ್ತಾ ಇದಾರೆ. ಸೊ ಎಲ್ಲ ಅವ್ರದೇ ಗ್ಯಾಂಗು. ಸೊ ನೋಡಲ್ಲಿ ಜೂಮ್ ಮಾಡಿ ತೋರಿಸಿ ನೋಡಿ 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 ಅವ್ರದೆಲ್ಲ ಅದೇ ಗ್ಯಾಂಗು. ಸೊ ಅದರಿಂದ ಬಂದ್ಬಿಟ್ಟೆ, ಅಲ್ಲೇನು ವಿಡಿಯೋ ಮಾಡಕ್ಕಾಗಿಲ್ಲ. ಸೊ ನೋಡಲ್ಲಿ ನೋಡ್ರಿ. ಸೊ ಏನೊಂದು ಹೇಳ್ತಾ ಇದೆ, ಅಲ್ಲಿಗೆ ಕಟ್ ಆಯ್ತು. ಸೊ ಬನ್ನಿ ನೆಕ್ಸ್ಟ್ ಮೆಜೆಸ್ಟಿಕ್ ಅಂಡರ್ ಪಾಸ್ ಎಕ್ಸ್ಪ್ಲೋರ್ ಮಾಡ್ತೀನಿ. ನಿಮ್ಗೆ ಅಂಡರ್ ಪಾಸ್ ಅಲ್ಲಿ ಏನೇನಿರುತ್ತೆ ಅಂತ ತೋರಿಸ್ತೀನಿ ಬನ್ನಿ. ಇಷ್ಟೊತ್ತಲ್ಲಿ ಹೇಗಿರುತ್ತೆ ಅಂತ ತೋರಿಸ್ತೀನಿ ಗುರು. ನಾನಿವಾಗ ಮೆಜೆಸ್ಟಿಕ್ ಅಂಡರ್ ಪಾಸ್ ಅಲ್ಲಿ ಇದ್ದೀನಿ. ಸೊ ಇಲ್ಲಿ ಬಂದು ಅಲ್ಲಿ ಅಷ್ಟೇನು ಇಲ್ಲಿ ಅಷ್ಟೊಂದೇನು ತೊಂದರೆ ಇಲ್ಲ ಅವರಿಂದ. ಸೊ ಇಲ್ಲಿ ಮತ್ತೆ ನೈಟ್ ಆಗಿರೋದ್ರಿಂದ ಅಷ್ಟೊಂದು ಜನ ಏನು ಓಡಾಡ್ತಾ ಇಲ್ಲ ಇಲ್ಲಿ. ಸೊ ಇವತ್ತು ಇಷ್ಟು ಜನ ಓಡಾಡ್ತಿರೋದೇ ಹೆಚ್ಚು. ಏನಕ್ಕಪ್ಪ ಅಂದ್ರೆ ಇವತ್ತು ಭಾನುವಾರ, ಶನಿವಾರ ಊರಿಗೆ ಹೋಗಿ ನಾಳೆ ಸೋಮವಾರ ಡ್ಯೂಟಿಗೆ ಹೋಗೋರು ಆಲ್ಮೋಸ್ಟ್ ನೈಟೇ ಬಂದಿರ್ತಾರೆ. ಸೊ ಇನ್ನೊಂದೇನಪ್ಪಾ ಅಂದ್ರೆ ಈ ಕಡೆ ತೋರಿಸ್ತೀನಿ. ಬೆಂಗಳೂರು ನಗರ ಪೊಲೀಸ್ ಕಾಟಲ್ಪೇಟೆ ಪೊಲೀಸ್ ಠಾಣೆ ಪೊಲೀಸ್ ಪ್ರಕಟಣೆ ಲೈಂಗಿಕ ಕಾರ್ಯಕರ್ತೆಯರು ಮತ್ತು ಮಂಗಳಮುಖಿಯರು ಸಾರ್ವಜನಿಕರಿಗೆ ಹಣ ನೀಡುವಂತೆ ಒತ್ತಾಯಿಸಿ ಕಿರುಕುಳ ನೀಡಿದಲ್ಲಿ ಈ ಕೆಳಕಂಡ ದೂರವಾಣಿ ಸಂಖ್ಯೆಯನ್ನು ಸಂಪರ್ಕಿಸಿ. ಏನಪ್ಪಾ ಅಂದ್ರೆ ನೈಟ್ ಹೊತ್ತು ಯಾರಾದ್ರೂ ಇಲ್ಲಿ ಓಡಾಡ್ಬೇಕಾದ್ರೆ, ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ ಅವರಿಂದ ಯಾರಾದ್ರೂ ಓಡಾಡ್ಬೇಕಾದ್ರೆ ಅವ್ರಿಗೆ ತೊಂದರೆ ಏನಾದ್ರು ಆದ್ರೆ, ಸೊ ಯಾವ್ದೇ ರೀತಿ ಮುಲಾಜಿಲ್ದಾನೆ ಅವ್ರ ಮೇಲೆ ತೀವ್ರ ಕ್ರಮ ಕೈಗೊಳ್ತಾರೆ. ಸೊ ಅದರಿಂದ ಏನೋ ಸ್ವಲ್ಪ ಪ್ರಾಬ್ಲಮ್ ಆಗಿ ಇಲ್ಲೆಲ್ಲ ಅವರು ತೊಂದರೆ ಕೊಡೋದನ್ನ ತಪ್ಪಿಸಿದ್ದಾರೆ. ಸೊ ಅದರಿಂದ ಇವಾಗ ಇಲ್ಲಿ ಬಿಟ್ಟು ಅಲ್ಲಿ ಅವ್ರ ಏನೋ ಅವರ ಹೊಟ್ಟೆಪಾಡಿಗೆ ಏನ್ ಮಾಡ್ಬೇಕು ಹೌದು ಅವ್ರ ಅಲ್ಲಿ ಮಾಡ್ಕೊಂತಾರೆ. ಸೊ ಬನ್ನಿ ಹೀಗೆ ಮುಂದೆ ನಡ್ಕೊಂಡು ಹೋಯ್ತಾ ಇರೋಣ ಗುರು. ನೋಡ್ರಿ ಎಲ್ಲ ಇಲ್ಲೆಲ್ಲ ಆಲ್ಮೋಸ್ಟ್ ಒಂಥರ ಶಾಪಿಂಗ್ ಕಾಂಪ್ಲೆಕ್ಸ್ ತರಾನೇ ಐತೆ. ಟೈಮ್ ಬಂದು 11 ಗಂಟೆ ಆಗ್ತಾ ಬರ್ತಾ ಇದೆ ಟೈಮು. ಎಲ್ಲ ಅಂಗಡಿ ಎಲ್ಲ ಕ್ಲೋಸ್ ಮಾಡ್ತಾ ಇದಾರೆ. ಎಲ್ಲ ಆಲ್ಮೋಸ್ಟ್ ಎಲ್ಲ ವ್ಯಾಪಾರ ಎಲ್ಲ ಮುಗಿಸಿ ಅಂಗಡಿ ಎಲ್ಲ ಕ್ಲೋಸ್ ಮಾಡಿದ್ದಾರೆ. ನೋಡಿ
ಸೊ ಇದು ಏನಪ್ಪಾ ಅಂದ್ರೆ ನಾವಲ್ಲಿ ಮೆಜೆಸ್ಟಿಕ್ ಫ್ಲೈಓವರ್ ಮೇಲಿಂದ ಬಂದ್ರೆ ಇದು ಅಂಡರ್ ಪಾಸ್ ಇದೆ. ಇದು 2 ರೂಟ್ ಕನೆಕ್ಟ್ ಆಗುತ್ತೆ. ಒಂದ್ ಏನಪ್ಪಾ ಅಂದ್ರೆ ಹೇಳ್ತೀನಿ ತಡೀರಿ, ನಿಮ್ 2 ರೂಟ್ ಕನೆಕ್ಟ್ ಆಗುತ್ತೆ. ಏನಪ್ಪಾ ಅಂದ್ರೆ ನಾವು ಬಂದಿದ್ದು ಆ ಕಡೆಯಿಂದ. ಸೊ ಈ ಕಡೆ ಹೋದ್ರೆ ಮೆಜೆಸ್ಟಿಕ್ ಬಸ್ ಸ್ಟಾಪ್ ಹೋಗುತ್ತೆ. BMTC ಬಸ್ ಆಗಿರ್ಬೋದು, KSRTC ಬಸ್ ಆಗಿರ್ಬೋದು. ಮತ್ತೆ ಇನ್ನೊಂದ್ ಏನಪ್ಪಾ ಅಂದ್ರೆ KSRTC ಬಸ್ ಯಾವುದೇ ರೂಟ್ ಹೋಗ್ಬೇಕಂದ್ರೂ ಈ ಕಡೆಯಿಂದ ಹೋಗ್ಬೇಕು. ಆ ಕಡೆಯಿಂದ ಫ್ಲೈಓವರ್ ಮೇಲಿಂದ ಬಂದೆ. ಸೊ ಈ ಕಡೆ ಹೋದ್ರೆ ನಾವು ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ಗೆ ಹೋಗುತ್ತೆ. ನಾವೇನ್ ಹೇಳ್ತೀವಿ ಕಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್. ಈ ಕಡೆ ಹಿಂಗ್ ಹೋಗ್ಬೇಕು. ಇಲ್ಲಿ ತೋರಿಸ್ತೀನಿ ನೋಡಿ, ಈ ತರ ರೈಲ್ವೆ ಸ್ಟೇಷನ್ ಹೋಗ್ಬೇಕು. ಮತ್ತೆ ಈ ಕಡೆ ಹೋದ್ರೆ ಬಸ್ ಸ್ಟ್ಯಾಂಡ್ ಹೋಗುತ್ತೆ. ಈ ಕಡೆಯಿಂದ ರೈಲ್ವೆ ಸ್ಟೇಷನ್ ಇದು ಈ ಕಡೆ 2+ ರೈಲ್ವೆ ಸ್ಟೇಷನ್, ಮತ್ತೆ ಈ ಕಡೆ ಹೋದ್ರೆ ಬಸ್ ಸ್ಟ್ಯಾಂಡ್. ನೋಡಿ, ಈ ಕಡೆ ಹೋದ್ರೆ BMTC ಪ್ಲಸ್ KSRTC. ನೀವು ಯಾವ್ದೇ ಕರ್ನಾಟಕ ಆಗಿರ್ಬೋದು, ನಾರ್ತ್ ಕರ್ನಾಟಕ ಆಗಿರ್ಬೋದು, ಇಲ್ಲ ಬೇರೆ ಔಟ್ ಆಫ್ ಸ್ಟೇಟ್ ಹೋಗ್ಬೇಕು ಅಂದ್ರೂ ಈ ಕಡೆ ಹೋಗ್ಬೇಕು ನೀವು. ಬ್ರೋ ಆ ಕಡೆಯಿಂದ ನಾವು ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಫ್ಲೈಓವರ್ ಮೇಲಿಂದ ಅಂಡರ್ ಪಾಸ್ ಒಳಗಡೆ ಬಂದ್ಮೇಲೆ, ಸೊ ಇಲ್ಲಿ ನೋಡಿ, ಇಲ್ಲಿ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ಹತ್ರ ಇಲ್ಲಿ ಟಿಕೆಟ್ ಕಲೆಕ್ಟೆಡ್ ಆಫೀಸ್ ಐತೆ. ಕೌಂಟರ್ ವ್ಯವಸ್ಥೆನೂ ಐತೆ, ಮತ್ತೆ ATM ವ್ಯವಸ್ಥೆನೂ ಐತೆ. ನೀವು ಹೋಗಿ ಮಿಷಿನ್ ಅಲ್ಲಾದ್ರೂ ಟಿಕೆಟ್ ತಗೋಬಹುದು, ಇಲ್ಲ ಕೌಂಟರ್ ಆದ್ರೂ ತಗೋಬಹುದು. ಇಲ್ಲ ನೀವು ಏನಾದ್ರು ಮೊದ್ಲೇ ಏನಾದ್ರು ಬುಕ್ ಮಾಡಿದ್ರೆ ರಿಸರ್ವೇಶನ್ ಟಿಕೆಟ್ ಅಂತ ಇಲ್ಲೇ ತಗೋಬೇಕು. ಸೊ ತೋರಿಸ್ತೀನಿ ನೋಡಿ, ಅಲ್ಲಿ ಕಾಣ್ತಾ ಇದೆಯಲ್ಲ ಟಿಕೆಟ್ ವಿತರಿಸುವ ಯಂತ್ರ ಅಂತ. ಸೊ ಅಲ್ಲಿ ನೋಡಿ, ಅಲ್ಲಿ ಮಿಷಿನ್ ಇದೆ, ಆಟೋಮೆಟಿಕ್ ಮಿಷಿನ್. ನೀವು ಅಲ್ಲಿ ಮಿಷಿನ್ ಹತ್ರ ಹೋಗಿ ನೀವೇ ಅದ್ರೂ ಅಲ್ಲಿ ಎಂಟ್ರಿ ಮಾಡ್ಕೊಂಡು ನೀವ್ ಎಲ್ಲಿ ಹೋಗ್ಬೇಕು, ಯಾವ ಸ್ಟಾಪ್ ಅಲ್ಲಿ ಇಡಬೇಕು ಅಂತ ಎಲ್ಲ ಎಂಟ್ರಿ ಮಾಡಿದ್ರೆ ಅಲ್ಲಿ ಎಷ್ಟು ಅಮೌಂಟ್ ಅಂತ ಎಲ್ಲ ತೋರಿಸುತ್ತೆ. ನೀವ್ ಹೋಗಿ ಅಲ್ಲಿ ಎಂಟ್ರಿ ಮಾಡಿದ ತಕ್ಷಣ ಕೆಳಗಡೆ ಟಿಕೆಟ್ ಬರುತ್ತೆ. ಟಿಕೆಟ್ ತಗೊಂಡು ನೀವ್ ಎಲ್ಲಿ ಹೋಗ್ಬೇಕು ಅಂತ ಅನ್ಕೊಂಡಿದೀರಿ ಅಲ್ಲಿ ಹೋಗ್ಬೋದು. ಸೊ ನೋಡಿ, ಅದು ಎಂಟ್ರೆನ್ಸ್. ಅದು ಅಲ್ಲಿ ಹೋದ್ರೆ ಅಲ್ಲಿ 5ರಿಂದ 6 ಕಡೆ ಕೌಂಟರ್ ಇರ್ತವೆ. ಸೊ ಅಲ್ಲಿ ಕೌಂಟರ್ ಹೋಗಿ ನೀವು ರಿಸರ್ವೇಶನ್ ಮಾಡ್ಕೊಂಡಿದ್ರೆ ಅಲ್ಲೇ ಹೋಗಿ ರಿಸರ್ವೇಶನ್ ಟಿಕೆಟ್ ತಗೋಬಹುದು. ಸೊ ಅಲ್ಲೇ ಹಾಕಿದಾರೆ ನೋಡಿ, ಬೋರ್ಡ್ ಹಾಕಿದ್ದಾರೆ, ಕಾಯ್ದಿರಿಸದ ಟಿಕೆಟ್, ಅನ್ರಿಸರ್ವ್ಡ್ ಟಿಕೆಟ್ಸ್, ಮತ್ತೆ ಟಿಕೆಟ್ ವಿತರಿಸುವ ಯಂತ್ರ. ನಾನು ಇವಾಗ ರೈಲ್ವೆ ಸ್ಟೇಷನ್ ಒಳಗಡೆ ಹೋಗ್ತಾ ಇದ್ದೀನಿ. ಸೊ ಪ್ಲಾಟ್ಫಾರ್ಮ್ ಹತ್ರ. ಸೊ ಒಳಗಡೆ ಹೇಗಿರುತ್ತೆ ಅಂತ ತೋರಿಸಿ ಬನ್ನಿ. ಪ್ಲಾಟ್ಫಾರ್ಮ್ ಹತ್ರ ಇಷ್ಟೊತ್ತಲ್ಲಿ ಬ್ರೋ ಇಲ್ಲೇನ್ ನೋಡ್ತಾ ಇದೀರಾ, ಇದು ಎಂಟ್ರೆನ್ಸ್. ಬ್ರೋ ಇನ್ನೊಂದ್ ಏನಪ್ಪಾ ಅಂದ್ರೆ ಈ ಮೆಜೆಸ್ಟಿಕ್ ಎಷ್ಟು ಜನಕ್ಕೆ ಆಶ್ರಯ ಆಗೈತೆ ಅಂದ್ರೆ, ಸೊ ಎಲ್ಲಿಂದೆಲ್ಲಿಂದೇನೋ ಬಂದಿರೋರು, ಕೆಲಸ ಹುಡಿಕೊಂಡ್ ಬಂದಿರೋರು, ಮತ್ತೆ ಹೊಟ್ಟೆಪಾಡಕ್ ಬಂದಿರೋರು, ಮತ್ತೆ ಬೆಂಗಳೂರಲ್ಲಿ ಏನೋ ಒಂದು ಮಾಡ್ಬೇಕು ಅಂತ ಬಂದಿರೋರೆಲ್ಲ ಯಾವ ತರ ಇಲ್ಲಿ ಆಲ್ಟ್ ಆಗಿದ್ದಾರೆ ನೋಡಿ, ತೋರಿಸ್ತೀನಿ. ಬೆಂಗಳೂರಲ್ಲಿ ಹೊಸದಾಗಿ ಬಂದ್ರೆ ಯಾರು ರಿಲೇಷನ್ ಇರಲ್ಲ, ಪರಿಚಯ ಇರಲ್ಲ, ಯಾರಂದ್ರೆ ಯಾರು ಇರಲ್ಲ. ಸೊ ಬಂದು ಇಲ್ಲೇ ಆಲ್ಟ್ ಆಗಿ ಮಲ್ಕೊಂಡು, ಎಲ್ರಿಗೂ ಅವ್ರದೇ ಒಂದ್ ಜೀವನ ಇರ್ತದೆ, ಅವ್ರದ್ದು ಒಂದ್ ಜೀವನ ನೋಡ್ಬೇಕಲ್ಲ. ಸೊ ಎಷ್ಟು ಜನ ಮಲ್ಕೊಂಡಿದ್ದಾರೆ ನೋಡ್ರಿ. ಸೊ ನೋಡಿ, ಎಲ್ಲಿಂದನೋ ಬಂದಿರ್ತಾರೆ, ಏನೋ ಒಂದ್ ಮಾಡ್ಬೇಕು ಅಂತ ಕನ್ಸೆಪ್ಟ್ ಬಂದಿರ್ತಾರೆ, ಹೆಂಡತಿ ಮಕ್ಳ ಜೊತೆ ಬಂದಿರ್ತಾರೆ. ಸೊ ನೋಡಿ, ಬೆಂಗಳೂರು ಎಷ್ಟು ಜನಕ್ಕೆ ಜೀವನ ಕಟ್ಕೊಟ್ಟೈತೆ ನೋಡಿ. ಗುರು ಬನ್ರಿ, ಈಗ ಡೈರೆಕ್ಟ್ ನಾವು ಮೆಜೆಸ್ಟಿಕ್ ಪ್ಲಾಟ್ಫಾರ್ಮ್ ಹತ್ರ ಹೋಗೋಣ, ರೈಲ್ವೆ ಸ್ಟೇಷನ್ ಪ್ಲಾಟ್ಫಾರ್ಮ್ ಹತ್ರ. ಸೊ ಅಲ್ಲಿ ಯಾವ ರೀತಿ ಜನಗಳು ಇರ್ತಾರೆ, ಯಾವ ರೀತಿ ಇರುತ್ತೆ ಅಂತ ತೋರಿಸ್ತೀನಿ ಬನ್ರಿ. ನೈಟ್ ಆಲ್ಮೋಸ್ಟ್ ನಿಮ್ಗೆ ತೋರಿಸ್ತೀನಿ ಟೈಮ್ ಎಷ್ಟಾಗೈತೆ ಅಂತ ಇವಾಗ. ಸೊ ಟೈಮ್ ಬಂದು 11:15 ಆಗಿದೆ. ಸೊ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ಪ್ಲಾಟ್ಫಾರ್ಮ್ ಅಲ್ಲಿ ಹೇಗಿರುತ್ತೆ ಅಂತ ತೋರಿಸ್ತೀನಿ ನೋಡ್ರಿ. ಎಲ್ಲೆಲ್ಲಿಂದನೋ ಬಂದಿರ್ತಾರೆ, ನಾರ್ತ್ ಕರ್ನಾಟಕ ಆಗಿರ್ಬೋದು, ಮತ್ತೆ ನಾರ್ತ್ ಇಂಡಿಯಾದಿಂದ ಆಗಿರ್ಬೋದು. ಸೊ ಬಂದಿರ್ತಾರೆ, ಜೀವನ ಕಟ್ಕೊಳ್ಬೇಕಲ್ಲ, ಅವ್ರಿಗೂ ಹೊಟ್ಟೆ ಪಾಡಂತ ಐತೆ, ಫ್ಯಾಮಿಲಿ ಐತೆ, ಮಕ್ಳು ಮರಿ ಅಂತ ಐತೆ, ಸಂಸಾರ ಐತೆ. ಸೊ ಏನೋ ಒಂದ್ ಮಾಡ್ಬೇಕು ಅಂತ ಕನ್ಸ್ಗಳು ಎತ್ಕೊಂಡು ಬೆಂಗಳೂರಿಗೆ ಬಂದಿರ್ತಾರೆ. ಸೊ ಬೆಂಗಳೂರಿಗೆ ಬಂದಾಗ ಉಳ್ಕೊಳಕ್ಕೆ ಯಾವ್ದಾದ್ರು ಒಂದ್ ಸೂರಿಲ್ಲ, ಮತ್ತೆ ಯಾರು ಪರಿಚಯ ಇಲ್ಲ ಅಂದಾಗ ಹೀಗೆ ರೈಲ್ವೆ ಸ್ಟೇಷನ್ ಪ್ಲಾಟ್ಫಾರ್ಮ್ ಅಲ್ಲೇ ಮಲಗಿರ್ತಾರೆ. ಏನು ಮಾಡಕ್ ಆಗಲ್ಲ ಇವರು, ಜೀವನನೇ ಅಷ್ಟು. ಬಂದಂಗ್ ಸ್ವೀಕರಿಸ್ಕೊಂಡು ಹೋಯ್ತಾ ಇರ್ಬೇಕು. ಸೊ ನೋಡಿ ಎಷ್ಟು ಜನ ಇದ್ದಾರೆ. ನೋಡ್ರಿ ಇಲ್ಲೆಲ್ಲ ನಿಂತಿದಾವಲ್ಲ, ಇವೆಲ್ಲ ಟ್ರೈನ್ಗಳಿವು.
ಸೊ ಇಂಡಿಯಾದಲ್ಲಿ ನೀವು ಎಲ್ಲೇ ಹೋಗ್ಬೇಕು ಅಂದ್ರೂ ಬೆಂಗಳೂರಿಂದ ಮೆಜೆಸ್ಟಿಕ್ಗೆ ಬರ್ಬೇಕು, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್ ಹತ್ರನೇ ಬರ್ಬೇಕು. ಸೊ ನೋಡಿ, ಎಲ್ಲಾ ಟ್ರೈನ್ ಎಲ್ಲ ಇಲ್ಲೇ ನಿಂತಿದ್ದಾವೆ. ನೋಡಿ, ಗುರು ರೈಲ್ವೆ ಸ್ಟೇಷನ್ ನೋಡಿದ್ರಲ್ಲ. ಸೊ ಬನ್ನಿ, ಇವಾಗ ನಿಮ್ಗೆ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ತೋರಿಸ್ತೀನಿ. ಸೊ ಇಂಡಿಯಾದಲ್ಲಿರೋ ಅತಿ ದೊಡ್ಡ ಬಸ್ ಸ್ಟ್ಯಾಂಡ್ಗಳಲ್ಲಿ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಕೂಡ ಒಂದು. ಆಲ್ಮೋಸ್ಟ್ ಇಂಡಿಯಾದಲ್ಲಿ ಬಸ್ ಮೂಲಕ ಎಲ್ಲೆಲ್ಲಿ ಹೋಗ್ಬೋದು. ಸೊ ಎಲ್ಲಾ ಕಡೆ ಬಸ್ಗಳು ಸಿಗ್ತವೆ ಮೆಜೆಸ್ಟಿಕ್ ಅಲ್ಲಿ. ಸೊ ಬನ್ನಿ, ನಿಮ್ಗೆ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ತೋರಿಸ್ತೀನಿ ಹೇಗಿರುತ್ತೆ ಅಂತ ಇಷ್ಟೊತ್ತಲ್ಲಿ. ಸೊ ಇದು ನೋಡ್ತಾ ಇದ್ರಲ್ಲಿ ಇದೆಲ್ಲ ರೈಲ್ವೆ ಸ್ಟೇಷನ್. ಇದ್ರಲ್ಲೆಲ್ಲ ತುಂಬಾ ಜನ ಟಿಕೆಟ್ಗೋಸ್ಕರ ವೇಟ್ ಮಾಡ್ತಿರೋರು ಇದ್ದಾರೆ, ಬೇರೆ ಕಡೆಯಿಂದ ಬಂದವ್ರನ್ನ ಕರ್ಕೊಂಡು ಹೋಗಕ್ ವೇಟ್ ಮಾಡ್ತಿರೋರು ಇದ್ದಾರೆ, ಟ್ರೈನ್ಗೋಸ್ಕರ ವೇಟ್ ಮಾಡ್ತಿರೋರು ಇದ್ದಾರೆ. ಸೊ ಬನ್ನಿ, ನಿಮ್ಗೆ ನೆಕ್ಸ್ಟ್ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ತೋರಿಸ್ತೀರಿ. ನೈಟ್ 11 ಗಂಟೆ 11:30 ಆಗಿದೆ ಇವಾಗ. ಆಲ್ಮೋಸ್ಟ್ 11:30 ಬಸ್ ಸ್ಟ್ಯಾಂಡ್ ಹೇಗಿರುತ್ತೆ ಅಂತ ತೋರಿಸ್ತೀನಿ ನಿಮ್ಗೆ. ಬನ್ನಿ ಹೋಗೋಣ. ಗುರು, ಇವಾಗ ನಾನು ಎಲ್ಲಿದ್ದೀನಿ ಅಂದ್ರೆ ಇಂಡಿಯಾದ ಬಿಗ್ಗೆಸ್ಟ್ ಬಸ್ ಸ್ಟ್ಯಾಂಡ್ ಗಳಲ್ಲಿ ಇದು ಒಂದಾದ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಅಲ್ಲಿ ಇದೀನಿ. ಸೊ ನಾರ್ತ್ ಕರ್ನಾಟಕ ಆಗಿರ್ಬೋದು, ಇಲ್ಲ ನಾರ್ತ್ ಇಂಡಿಯಾ ಸೈಡ್ ಆಗಿರ್ಬೋದು. ಸೊ ಎಲ್ಲಾ ಕಡೆ ನಾರ್ತ್ ಇಂಡಿಯಾ ಸೈಡ್ ಎಲ್ಲಾ ಕಡೆ ಸಿಗ್ತವೆ ಅಂತ ಹೇಳಕ್ಕಾಗಲ್ಲ. ಸೊ ಕೆಲವೊಂದ್ ಕಡೆ ಹೋಗ್ಬೋದಾದ ಬಸ್ ಸ್ಟ್ಯಾಂಡ್. ಸೊ KSRTC ಬಸ್ ಸ್ಟ್ಯಾಂಡ್ ಅಲ್ಲಿ ಇದೀನಿ. ಸೊ ಇಂಡಿಯಾದ ಟಾಪ್ ಬಸ್ ಸ್ಟ್ಯಾಂಡ್ ಅಂತ ಯಾವ್ದಾವ್ದು ಹೇಳ್ತೀವಿ, ಅದರಲ್ಲಿ ಬೆಂಗಳೂರು ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಕೂಡ ಒಂದು. ಸೊ ನೋಡಿ, ಎಲ್ಲಾ ಬಸ್ಗಳು ಸಾಲಾಗಿ ಪ್ಲಾಟ್ಫಾರ್ಮ್ ಅಲ್ಲಿ ಆಯಾ ರೂಟ್ ಕಡೆ ಎಲ್ಲೆಲ್ಲಿ ಹೋಗ್ಬೇಕು ಎಲ್ಲಾ ಕಡೆ ಪ್ಲಾಟ್ಫಾರ್ಮ್ ಅಲ್ಲಿ ನಿಂತಿದ್ದಾವೆ. ಸೊ ನೋಡಿ, ತೋರಿಸ್ತೀನಿ. ನೋಡಿ ಗುರು, ನೋಡಿ ಇದು ಕರಾವಳಿ ಸೈಡ್ ಹೋಗೋ ಬಸ್ಗಳಿದು. ಸೊ ನಾವೇನ್ ಹೇಳ್ತೀವಿ, ಹಿಂದೂಪುರ, ಮಂಗಳೂರು, ಉಡುಪಿ, ಕುಂದಾಪುರ ಸೈಡ್ ಹೋಗೋ ಬಸ್ಗಳೆಲ್ಲ ನಿಂತಿದ್ದಾರೆ ನೋಡಿ. ಸೊ ಆಯಾ ರೂಟ್ ಬಸ್ಗಳು ನಂಬರ್ ಎಲ್ಲ ಇರ್ತವೆ. ಸೊ ಯಾರೆಲ್ಲ ರಿಸರ್ವೇಶನ್ ಮಾಡಿರ್ತೀರಾ ಅಂತವ್ರು ಬಸ್ ನಂಬರ್ ನೋಡ್ಕೊಂಡು ಆರಾಮಾಗಿ ಹತ್ಕೊಂಡು ಹೋಗ್ಬೋದು. ಸೊ ನೋಡಿ, ಎಲ್ಲ ಉಲ್ಟಾ ನಿಂತಿದ್ದಾವೆ ಬಸ್ ಎಲ್ಲ. ಸೊ ನೋಡಿ, ಸೊ ಇದು ಕರಾವಳಿ ಸೈಡ್ ಹೋಗೋ ಬಸ್ಗಳು. ಯಾರಾದ್ರೂ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಸೊ ಈ ಕಡೆ ಇರ್ತವೆ. ಸೊ ನಿಮ್ಗೆ ಆ ಕಡೆ ಹೋದ್ರೆ, ಈ ಕಡೆ ಪಕ್ಕದಲ್ಲಿ ಹೋದ್ರೆ BMTC ಬಸ್ ಸ್ಟ್ಯಾಂಡ್ ಅದು. ಸೊ ಇದು ನೋಡಿ, ಇಂಡಿಯಾದ ಅತಿ ದೊಡ್ಡ ಬಸ್ ಸ್ಟ್ಯಾಂಡ್ಗಳಲ್ಲಿ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಕೂಡ ಒಂದು. ಸೊ ನೋಡಿ, ನೈಟ್ ಟೈಮ್ ಹೋಗೋ ಟೈಮಿಂಗ್ಸ್ ಬಸ್ಗಳು ಇರ್ತಾವಲ್ಲ, ಅದಕ್ಕೋಸ್ಕರ ವೇಟ್ ಮಾಡ್ಕೊಂಡು ಸ್ವಲ್ಪ ಜನ ಇಲ್ಲೇ ಮಲ್ಕೊಂಡಿರ್ತಾರೆ. ಸೊ ಗುರು, ಇನ್ನೊಂದ್ ಏನಪ್ಪಾ ಅಂದ್ರೆ ಇಲ್ಲಿ ಲೋಕಲ್ ಬಸ್ ಅಂತ ಏನಂತ ಹೇಳ್ತೀವಿ BMTC. ಸೊ ಅದು ರಾತ್ರಿ ಪೂರ ಎಲ್ಲಾ ಕಡೆ ಇರಲ್ಲ. ಸೊ ಕೆಲವೊಂದ್ ಕಡೆ ಮಾತ್ರ ಲಿಮಿಟೆಡ್ ಆಗಿರ್ತವೆ. ಸೊ ಅದು ಟೈಮಿಂಗ್ಸ್. ಸೊ ನನ್ ಪ್ರಕಾರ ಅದನ್ನು ರೇರು ಅನ್ಕೋತೀನಿ. ಸೊ ನೀವೇನಿದ್ರು ಇಲ್ಲಿ ಲೋಕಲ್ ಆಟೋ ಯೂಸ್ ಮಾಡ್ಕೊಂಡು ಹೋಗೋದು. ನೈಟ್ ಏನಾದ್ರು ನೀವು ಬೇರೆ ಕಡೆಯಿಂದ ಬರ್ತೀನಿ ಬೆಂಗಳೂರಿಗೆ ಅಂದ್ರೆ ಮೆಜೆಸ್ಟಿಕ್ ಇಂದ ಪ್ರೈವೇಟ್ ಆಟೋ ಏನಾದ್ರು ಮಾಡ್ಕೊಂಡು ಹೋಗ್ಬೇಕು. ಸೊ BMTC ವ್ಯವಸ್ಥೆ ನೈಟ್ ಆಲ್ಮೋಸ್ಟ್ 11:30 ಮೇಲೆ BMTC ವ್ಯವಸ್ಥೆ ಇರಲ್ಲ ಅಂತ ಅನ್ಕೋತೀನಿ. ಸೊ ಈ ವಿಡಿಯೋ ನಿಮ್ಗೆ ಏನಾದ್ರು ಯೂಸ್ಫುಲ್ ಆಗಿ ಇಷ್ಟ ಆದ್ರೆ ಲೈಕ್ ಮಾಡಿ, ಮತ್ತೆ ಕಮೆಂಟ್ ಮಾಡಿ. ಸೊ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇನ್ನು ಹೊಸ ವಿಡಿಯೋ ಜೊತೆ ಬರ್ತೀನಿ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಗುಡ್ ನೈಟ್, ನಮಸ್ಕಾರ.